ಅಷ್ಟಿಲ್ಲ, ಇದು ಇವತ್ತು ಮಾಡ್ಬೋದು. ಎರಡು ಉಂಟು. ಕಳೆದ ಸಲದ ಹಾಗೆ ಸಂಡೆಯನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ, ಅಂದರೆ ನಾವು ಪಲ್ಯಕ್ಕೆ ಕಟ್ ಮಾಡ್ತೇವಲ್ಲ ಹಾಗೆ ಕಟ್ ಮಾಡಿ ಒಣಗಿಸಿಟ್ಟು ಡಬ್ಬದ ಇವನು ಗುರು ಗುರು ಮಾಡ್ತಿದ್ದೇನೆ. ಮುಟ್ಟಿದರೆ ಸಾಕು ಗುರು ಗುರು ಜನ್ರೇಟರ್ ಸ್ಟಾರ್ಟ್ ಆಗ್ತದೆ. ನೋಡಿ, ಡಿಂಗ ಬಂದಿದ್ದಾನೆ. ಎಲ್ಲಿ ಹೋಗಿದ್ದಂತ ಗೊತ್ತಿಲ್ಲ, ಅಂತೂ ಈ ಡಿಂಗ ತಗೊಳ್ಳುವಂತಿಲ್ಲ. ಕಳೆದ ಸಲದ ಖಾಲಿ ಆಯಿತು ಅಂತ ಈಗ ಒಂದು ಸಲ ಅಂಗಡಿಯಿಂದ ತಗೊಂಡು ಬಂದೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೊನ್ನೆ ನಮಗೆ ಅಂತ ಹೇಳುವಂಥ ಮಳೆ ಇರಲಿಲ್ಲ. ಅಪ್ಪ ಬೆಳಿಗ್ಗೆದ್ದು ನೀರು ಕೂಡ ಬಿಟ್ಟಿದ್ದಾರೆ ತರಕಾರಿ ಗಿಡಕ್ಕೆ ಎಲ್ಲ. ಮೊನ್ನೆ ನೀವು ನಂಗೆ ಕಮೆಂಟಲ್ಲಿ ಹೇಳಿದ್ರಲ್ಲ, ಬದನೆಯನ್ನು ಕಟ್ ಮಾಡಿ ಒಣಗಿಸ್ಲಿಕ್ಕಿಡಿ ಅಂತ. ಲೆಕ್ಕ ಮಾಡಿ ನೋಡಿ, ಇದು 1 ಗಿಡ, 2 ಗಿಡ, 3 ಗಿಡ, ಅಲ್ಲಿ ಒಂದಿರೋದು 4. ಇದು ನಮಗೆ ಮನೆ ಖರ್ಚಿಗೆ ಅಷ್ಟೇ ಆಗ್ತದೆ. ಆದರೆ ಕಳೆದ ಸಲದಷ್ಟು ಇಲ್ಲ, ಇದು ಇವತ್ತು ಮಾಡ್ಬೋದು. 2 ಉಂಟು. ಕಳೆದ ಸಲದ ಹಾಗೆ ಸುಮಾರು ಇದ್ದಿದ್ದರೆ ನನಗೆ ಐಡಿಯಾ ನೀವು ಕೊಟ್ಟಿದ್ದರೆ ನಾನು ಡೆಫಿನೆಟ್ಲಿ ಮಾಡ್ತಿದ್ದೆ. ಈ ವರ್ಷ ಇರೋದೇ 4 ಗಿಡ. ಇದರಲ್ಲಿ ಮನೆ ಖರ್ಚಿಗೆ ಮತ್ತು ಯಾರಾದರೂ ಮನೆಗೆ ಬಂದರೆ ಅವರಿಗೆ ಕೊಡಲಿಕ್ಕೆ ಬೇಕಾಗ್ತದೆ. ಅಲಸಂಡೆ ಉಂಟು, ಅಲಸಂಡೆ ಒಣಗಿಸಿ ಇಡ್ತಿದ್ರು ಅಂತ ಅಪ್ಪ ಹೇಳ್ತಾರೆ. ನೀವು ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಹೇಳಿ ಆಯಿತಾ. ಅಲಸಂಡೆಯನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ, ಅಂದರೆ ನಾವು ಪಲ್ಯಕ್ಕೆ ಕಟ್ ಮಾಡ್ತೇವಲ್ಲ ಹಾಗೆ ಕಟ್ ಮಾಡಿ ಒಣಗಿಸಿಟ್ಟು ಡಬ್ಬದಲ್ಲಿ ಹಾಕಿಟ್ಟು ಮಳೆಗಾಲಕ್ಕೆ ಮುಂಚಿನವರು ಯೂಸ್ ಮಾಡ್ತಿದ್ರಂತೆ. ಹಾಗೆ ಈಗ ನೋಡಿ, ಈ ಚಿಟ್ಟೆ ನಮ್ಮ ಮನೆಯಲ್ಲಿ ಕಳೆದ ಸಲ ಬಿಳಿ 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 ಚಿಟ್ಟೆ ಇತ್ತಲ್ಲ, ಈಗ ಇದು ಬಂದಿದೆ. ಎಷ್ಟು ಕ್ಯೂಟ್ ಉಂಟು ನೋಡಿ ಅಂತೆ. ನಾನಿಲ್ಲಿ ಅದು ಬಾತ್ರೂಮ್ ಇದರಲ್ಲಿ ಬಿಸಿನೀರು ತಗೊಳ್ತೇನೆ ದನಗಳಿಗೆ ಹಿಂಡಿ ಬೂಸ ಕೊಡುವಾಗ, ಅದಕ್ಕೆ ಬಂದಿದ್ದ ಅಂತ ಗೊತ್ತಿಲ್ಲ. ಅಂತೂ ನಿನ್ನೆಯಿಂದ ಇದು ಚಿಟ್ಟೆಗಳು, ಇಂಥ ಚಿಟ್ಟೆ ನೋಡಿ, ಕ್ಯೂಟ್ ಕ್ಯೂಟ್ ಉಂಟು. ಎಲ್ಲ ಹಾರ್ತುಂಟು, ಇಲ್ಲೆಲ್ಲ ಚಿಟ್ಟೆಗಳು ಹಾರ್ತುಂಟು. ಡಿಂಗಿ ಜಿಂಗಿ ಚುಂಬಿ ಕಳ್ಳು ನೋಡಿ, ಇಷ್ಟು ಹತ್ತಿರ ಹೋಗಿದ್ರು ಎಂತ ಮಾಡೋದಿಲ್ಲ. ರಿಂಗಿದ್ದಾನೆ ನೋಡಿ, ಡಿಂಗಿ ಬಂದಿಲ್ಲ, ಕಂಟು ಬೇಕು ಅಲ್ಲ, ಹಾಗಾಗಿ ಬರ್ಬೋದು ಅಂತ ನನಗೊಂದು ಹೋಪ್ ಉಂಟು. ನೋಡ್ತೇನೆ ಹೇಗೆ ಅಂತ. ಬಂದಿಲ್ಲಾದರೂ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವನೊಬ್ಬ ನಾನು ಕೊಂಡಾಟ ಮಾಡಬೇಕಷ್ಟೇ. ಇವನು ಗುರು ಗುರು ಮಾಡ್ತಿದ್ದೇನೆ. ಮುಟ್ಟಿದರೆ ಸಾಕು ಗುರು ಗುರು ಜನ್ರೇಟರ್ ಸ್ಟಾರ್ಟ್ ಆಗ್ತದೆ. ಮೊನ್ನೆ ನಾವು ಉಪ್ಪಿನಕಾಯಿಗೆ ಮಿಡಿ ತೊಗೊಂಡಿದ್ವಲ್ಲ, ಅದರದ್ದು ಇಷ್ಟು ಬೇಗ ಉಪ್ಪಿನಕಾಯಿ ಹಾಕಲಿಕ್ಕಿಲ್ಲ. ಅದಿನ್ನೂ 1 ತಿಂಗಳಾದರೂ ಕಳಿಬೋದು ಹಾಕುವಾಗ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ದಂಟಿಂದ ಸಪ್ರೇಟ್ ಮಾಡಿ ಒಂದು ಭರಣಿಯಲ್ಲಿ ಉಪ್ಪು ಹಾಕಿ ಇಟ್ಟದ್ದುಂಟು. ಆ ಉಪ್ಪೆಲ್ಲ ಹೀರ್ಕೊಂಡು ಮಾವಿನ ಮಿಡಿ ಗಟ್ಟಿಯಾಗಬೇಕು ಅಂತ ಹೇಳಿದರೆ ಉಪ್ಪೆಲ್ಲ ಮಿಕ್ಸಾಗಿ ಇಟ್ಟದ್ದುಂಟಲ್ಲ, ಅದರ ಮೇಲೆ ಹೊಳ್ಳೆಯಲ್ಲಿ ಒಂದು ಕಪ್ಪು ಕಲರ್ದು ಕಲ್ಲು ಸಿಗ್ತದೆ. ಅದನ್ನು ಚೆಂದ ಮಾಡಿ ತೊಳೆದು ತಂದು ಒಣಗಿಸಿ, ಅದರಲ್ಲಿ ನೀರಿನ ಪಸೆ ಇರಬಾರ್ದು. ಅದನ್ನು ಒಣಗಿಸಿ ಆದಮೇಲೆ ಆ ಕಲ್ಲನ್ನು ಅದರೊಳಗಡೆ ಇಡಬೇಕು, ಭರಣಿಯೊಳಗೆ. ಆಗ ಆ ಮಿಡಿ ಉಂಟಲ್ಲ ಅದು ಗಟ್ಟಿಯಾಗಿ ನಿಲ್ತದೆ. ಇಲ್ಲಂತ ಹೇಳಿದರೆ ಮಿಡಿಯೊಳಗೆ ಅದು ಉಪ್ಪು ನೀರು ಒಳಗಡೆ ಎಳ್ಕೊಂಡು ಸ್ಮೂತ್ ಆಗ್ತದೆ. ಆ ಸ್ಮೂತಾದ ಮಿಡಿ ಉಂಟಲ್ಲ ಸುಮಾರು ವರ್ಷಕ್ಕೆ ಇಡಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ವರ್ಷವು ಉಪ್ಪಿನಕಾಯಿ ಹಾಕಬೇಕು ಅಂತ ಇರುವ ವರ್ಷ ಹಾಗೆ ಮಾಡ್ತೇವೆ. ಕಲ್ಲು ನೋಡಿ ತಗೊಂಡಿದ್ದೇನೆ, ಅಪ್ಪ ಹೆಕ್ಕಿಟ್ಟಿದ್ರು, ಅದನ್ನು ತಗೊಂಡು ಬಂದೆ.
ಇದನ್ನೀಗ ನಾನು ಒಣಗಿಸಲಿಕ್ಕಿಡಬೇಕು. ಇದರಲ್ಲಿರುವ ನೀರಿನ ಪಸ ಎಲ್ಲ ಹೋಗಿ ಆದಮೇಲೆ ಆ ಭರಣಿ ಒಳಗೆ ಹಾಕೋದು. ಯಾರೆಲ್ಲ ಇದನ್ನು ಫಾಲೋ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ನಮ್ಮಲ್ಲಿ ಇಷ್ಟು ಬೇಗ ಉಪ್ಪಿನಕಾಯಿ ಹಾಕೋದಿಲ್ಲ. ಅದು ಚೆಂದ ಎಳೆದು ಆ ಮಿಡಿ ಒಂಥರ ಚುರುಂಟಿ ಕಟ್ಟಬೇಕು, ಆಮೇಲೆ ಉಪ್ಪಿನಕಾಯಿ ಹಾಕೋದು. ಹಾಗೆ ನಮ್ಮ ಮನೇಲಿ ಒಂದು ಸಲ ಉಪ್ಪಿನಕಾಯಿ ಹಾಕಿದರೆ ಒಂದು 3 ವರ್ಷ ಆದರೂ ಬರ್ತದೆ. ನಾವು 2021ರಲ್ಲಿ ಮಿಡಿ ತೆಗೆದದ್ದು. ಆವಾಗದು ಉಪ್ಪಿನಕಾಯಿ ಕಳೆದ ವರ್ಷ ನಮ್ಮಲ್ಲಿ ಕೊಟ್ಟಿಗೆ ಕೆಲಸ ಇತ್ತಲ್ಲ, ಆವಾಗ ತನಕ ಬಂದಿತ್ತು. ಹಾಗೆ ಅಂದರೆ ಆಗ ಅಪ್ಪ 1,000-1,500 ಮಿಡಿ ತೆಗಿತಿದ್ರು. ಈ ವರ್ಷ ತಗೊಂಡದ್ದು 200 ಮಿಡಿ. ಗಳನ್ನು ಬಿಟ್ಟು ಬಂದಾಯಿತು. ನಾನು ಈಗ ರೇಷನ್ ತರಲಿಕ್ಕೆ ಹೋಗ್ತಿದ್ದೇನೆ. ಲಾಸ್ಟ್ ಟೈಮ್ ಹೋಗಿದ್ದಾಗ ಸುಮಾರು ಜನ ಇದ್ದರು, ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಹೋಗಬೇಕು ಅಂತಿದ್ದದು. ನೆಕ್ಸ್ಟ್ ಡೇ ವರ್ಕಿಗೆ ಬರ್ತೇನೆ ಅಂತ ಹೇಳಿದರು ಮೇಸ್ರು. ಅವ್ರು ಬರ್ತಾರೆ ಅಂತೇಳಿ ನಾನು ಹೋಗಲಿಲ್ಲ. ಅವರು ಸಹ ಬರಲಿಲ್ಲ, ರೇಷನ್ ಸಹ ತರಲಿಕ್ಕಾಗಲಿಲ್ಲ. ಮತ್ತು 4th ಸ್ಯಾಟರ್ಡೆ ಇತ್ತಲ್ಲ, ಇವತ್ತು ಹೋಗಿ ಬರುವ ಅಂತ. ನಮ್ಮಲ್ಲೆಲ್ಲ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ಕೊಡ್ತಾರೆ ರೇಷನ್. ಅದಲ್ಲದೆ ಈ ಸಲಿಂದ ಅಕ್ಕಿ ಜಾಸ್ತಿ ಆಗಿದಂತೆ. ಲಾಸ್ಟ್ ಟೈಮ್ ತನಕ ಅಕ್ಕಿ ಬದಲು ಹಣ ಅದು ಯಾರು ಮೇನ್ ಇದ್ದಾರೆ ಅವರ ಅಕೌಂಟಿಗೆ ಹೋಗ್ತಾ ಇತ್ತು. ಇನ್ನು ಪರ್ 15 kg ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗೆ 2 ಇಟ್ಕೊಂಡಿದ್ದೇನೆ, ನೋಡುವ ನನಗೆ ಸ್ಕೂಟಿಯಲ್ಲಿ ತರಲಿಕ್ಕೆ ಹೇಗೆ ಆಗ್ತದೆ ಅಂತ. ಮತ್ತು 11:30 ಆಯಿತು. ಅಪ್ಪನಿಗೆ ಚಹಾ ತೊಗೊಂಡು ಹೋಗ್ತಿದ್ದೇನೆ. ಏನಂದರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ತೊಗೊಂಡು ಹೋಗೋದಕ್ಕೆ ಹೇಳಿದರು, ಫ್ಲಾಸ್ಕಲ್ಲಿ ತೊಗೊಂಡು ಹೋಗಿ ಅಂತ. ನಾನು ಬಿಸಿ ಚಹಾ ತೊಗೊಂಡು ಹೋಗೋದಲ್ಲ, ತಣ್ಣಗೆ ಆಗಿರ್ತದೆ ಚಹಾ, ಅದನ್ನು ಕೊಂಡೋಗೋದು. ಮತ್ತು ಫ್ಲಾಸ್ಕಿಗೆ ಚಹಾ ಒಮ್ಮೆ ಹಾಕಿದ್ರೆ ಉಂಟಲ್ಲ, ಅದು ಫ್ಲಾಸ್ಕ್ ಹಾಳಾಗ್ತದೆ. ಅದಕ್ಕೆ ನಾನು ಯಾಕೆ ಅದನ್ನು ಹಾಳು ಮಾಡೋದು ಅಂತೇಳಿ ಅದರಲ್ಲಿ ಕೊಂಡೋಗೋದಿಲ್ಲ. ಅಂದರೆ ಒಂದು ವೇಳೆ ಬಿಸಿ ತೊಗೊಂಡು ಹೋಗೋದು ಅಂತಾದರೆ ಹಾಗೆ ತೊಗೊಂಡೋಗ್ಬೋದು. ಅವರಿಗೆ ಒಂಥರ ಈಗ ಜ್ಯೂಸ್ ಥರ ಬ್ಲ್ಯಾಕ್ ಟೀ ಉಂಟಲ್ಲ, ಅದೊಂಥರ ಜ್ಯೂಸ್ ಹಾಗೆ ಒಮ್ಮೆ ಬೆಳಗ್ಗೆ ಮಾಡಿಟ್ಟರೆ ಸಂಜೆ ತನಕ ಇರ್ತದೆ. ಅದನ್ನು ತಣ್ಣಗೆ ಸಹ ಕುಡಿಬೋದು, ಬೇಕಿದ್ರೆ ಬಿಸಿ ಕೂಡ ಮಾಡಿ ಕುಡಿಬೋದು. ಈಗ ನಾನು ತೊಗೊಂಡು ಹೋಗೋದು ತಣ್ಣಗೆ, ಯಾಕಂದರೆ ಸೆಕೆ ಆಗ್ತಾ ಉಂಟಲ್ಲ ಹಾಗೆ. ಮತ್ತು ನಾನಿವತ್ತು ರೇಷನ್ ತರಲಿಕ್ಕೆ ಹೋಗುವ ಅಂತ ಇದ್ದೆ. ಹೋಗಿ ಸಹ ಬಂದೆ, ರೇಷನ್ ಸಿಗಲಿಲ್ಲ. ಎಷ್ಟು ರಶ್ ಅಂತ ಹೇಳಿದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ. ಹಾಗಾಗಿ ಸುಮಾರು ಜನ, ನನಗಿಂತ ಮುಂಚೆ ಹೋದವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಒಂದು 25 ಜನ ಇದ್ದರು. ಲಾಸ್ಟ್ ಟೈಮ್ ಹೋದಾಗ ಸಹ ಅಷ್ಟೇ ಜನ ಇದ್ದರು. ಹೀಗೆ ನೆಟ್ವರ್ಕ್ ಇಶ್ಯೂ ಇದ್ದರೆ ಉಂಟಲ್ಲ, ಅಲ್ಲಿ OTP ಬರೋದಿಲ್ಲ, ಇಲ್ಲ ಬೀಳೋದಿಲ್ಲ, ಹೀಗಾಗಿ ಪ್ರಾಬ್ಲಮ್ ಆಗಿ ಸಿಗೋದಿಲ್ಲ. ಹಾಗೆ ಇವತ್ತು ಕೂಡ ಬಾಕಿ. ನಾನು ಅವ್ರ ಹತ್ರ ಹೇಳಿದ್ದೇನೆ ಸರ್ವರ್ ಬಂದ ಮೇಲೆ ಹೇಳಿ ಅಂತ. ನೋಡುವ ಅವರು ಹೇಳ್ತಾರೆ ಅಂತ. ಈ ಸಲ ಸಹ ಬಾಕಿ ಅಂತ ಅನ್ನಿಸ್ತಾ ಉಂಟು ನನಗೆ. ನೆಲದಲ್ಲಿ ಕೂರುವಾಗೆ ನೀರಲ್ಲಿ ಕೂರುದಿವ. ಕುಡಿ, ನೀರು ಕುಡಿ. ಕುರಿ ಚುಬಣ ಹೊಳೆ ಹತ್ರಕ್ಕೆ ಬಂದು ನಿಂತಿದ್ದಾರೆ. ಇನ್ನು ಸ್ನಾನ ಮಾಡಿಸಿ ಮೇಯಿಸ್ತಾ ಕರ್ಕೊಂಡು ಬರೋದು. ಅಪ್ಪ ಕರ್ಕೊಂಡು ಬರ್ತಾರೆ, ನಾನು ಸ್ನಾನ ಮಾಡಿಸೋದು ಮಾತ್ರ. ಸ್ನಾನ ಮಾಡಿಸಿ ಮತ್ತು ಅಪ್ಪ ಕರ್ಕೊಂಡು ಬರ್ತಾರೆ. ನನಗೆ ಮನೆಗೆ ಹೋಗಿ ಎಂತಾದರೂ ಸಾಂಬಾರು ಮಾಡಬೇಕಷ್ಟೇ. ನಾನು ರೇಷನ್ ತರಲಿಕ್ಕೆ ಹೋಗಿ ಲೇಟ್ ಆಯಿತು. ಹೋಗಿ ಸಹ ಎಂತ ಯೂಸ್ ಆಗಲಿಲ್ಲ, ಸುಮ್ಮನೆ ಇಲ್ಲಾದರೂ. ನೋಡಿ, ಡಿಂಗ ಬಂದಿದ್ದಾನೆ. ಎಲ್ಲಿ ಹೋಗಿದ್ದಂತ ಗೊತ್ತಿಲ್ಲ, ಅಂತೂ ಈಗ ಬಂದು ತಲುಪಿದ್ದಾನೆ. ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ಡಿಂಗಿ ಓಡ್ತಿದ್ದಾನಲ್ಲ, ಡಿಂಗನೇ ಅದು ನಂದು. ರಿಂಕಿ, ಇದು ನನ್ನ ರಿಂಕಿ. ಇಬ್ಬರು ಇದ್ದಾರೆ. ಎಲ್ಲೋ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ದಾವ. ಇದು ಇವತ್ತು ಮಧ್ಯಾಹ್ನದ ಊಟ, ಅಲಸಂಡೆ ಪಲ್ಯ. ಮತ್ತು ಇದೊಂದು ಉಂಟಲ್ಲ, ಚಿಕ್ಕ ಇರುವಾಗ ಅಮ್ಮ ಹಸಿ ಆಗುವಾಗ ಇದನ್ನೇ ಮಾಡಿ ಕೊಡ್ತಿದ್ದದ್ದು. ಸಂಜೆ ಶಾಲೆಯಿಂದ ಬರುವಾಗೆಲ್ಲ ಇದನ್ನು ಮಾಡಿ ಕೊಡ್ತಿದ್ರು. ಟೊಮೆಟೊ ಗೊಜ್ಜು, ಎಂತ ಇಲ್ಲ, ಟೊಮೆಟೊ, ನೀರುಳ್ಳಿ ಮತ್ತು ಮೆಣಸು, ಉಪ್ಪು ಹಾಕಿ ಚೆಂದ ಸ್ಮ್ಯಾಶ್ ಮಾಡಿ ಕೊಡೋದು. ಗಂಜಿ ಊಟಕ್ಕೆ ತುಂಬ ಒಳ್ಳೆ ಆಗ್ತದೆ. ಮತ್ತು ಮಜ್ಜಿಗೆ
ನನಗೆ ಇದು ತುಂಬ ದಿವಸದ ನಂತರ ತಿನ್ನುವ ಅಂತ ಅನಿಸಿತ್ತು ಇದನ್ನು, ಹಾಗಾಗಿ ಇದನ್ನೊಂದು ಮಾಡಿಕೊಂಡದ್ದು. ನನ್ನ ಅಪ್ಪನಿಗೆಲ್ಲ ಇಷ್ಟ ಇಲ್ಲ, ಯಾಕಂದರೆ ಅವರು ಹಸಿ ಈರುಳ್ಳಿ ತಿನ್ನೋದು ಅಂತಲೇ ಕಡಿಮೆ, ಅದಕ್ಕೆ ಅವರಿಗಿಲ್ಲ, ನನಗೆ ಮಾತ್ರ. ನಾನು ಮತ್ತೆ ರೇಷನ್ ತಗೊಂಡೋಗ್ಲಿಕ್ಕೆ ಬಂದೆ ಮಧ್ಯಾಹ್ನ ನಂತರ. ಈಗ ರಶ್ ಇಲ್ಲ. ನನಗೆ ಇವರು ಕಾಲ್ ಮಾಡಿ ಹೇಳಿದರು. ರೇಷನ್ ಒಬ್ಬರು ಅಣ್ಣ ಇಟ್ಟು ಕೊಟ್ಟರು ಆಯಿತಾ, ಪ್ರವೀಣ್ ಅಣ್ಣ ಅಂತ ಒಬ್ಬರು ಇದ್ದರು, ರಿಕ್ಷಾದವರು ಎತ್ತು ಕೊಟ್ಟರು. ಇದು 45 kg ಉಂಟು. ನಾನು ಹೇಗೆ ಮನೆ ತಗೊಂಡು ಬಂದೆ ಅಂತ ಆಯಿತು. ಅಲ್ಲಿ ಯಾವ ನಾಯಿಸ ಸಿಗಲಿಲ್ಲ. ಇವನು ಎಂತಕ್ಕೆ ಈಗ ಹತ್ತೇನೋ ಗೊತ್ತಾಗೋದಿಲ್ಲ ನನಗೆ. ಆದರೆ ನಮ್ಮ ರೋಡಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಯಿತಾ. ಇದನ್ನು ಎತ್ತಿ ನಂಗೆ ಒಳಗಿಡ್ಲಿಕ್ಕೆ ಆಗೋದಿಲ್ಲ, ಅಪ್ಪ ಬಂದಮೇಲೆ ಇಡಬೇಕಷ್ಟೇ. ಎಲ್ಲಿ ತನಕ ತಂದು ನಿಲ್ಲಿಸಿದ್ದೇನೆ. ಅಯ್ಯೋ, ನೆಕ್ಸ್ಟ್ ಒಂದು ತಿಂದು ಹೇಗೆ ತರಂತಾಗಿದೆ. ಮೊನ್ನೆ ತನಕ 15 kg ಸಿಕ್ತಿದ್ದದ್ದು, ಈಗ 45ಕ್ಕೆ ಬಂದಿದೆ ನನಗೆ. ರಂಗಿ ಡಿಂಗಿ ನೋಡಿ, ಅವನು ಡಿಂಗಿ, ಇವನು ರಿಂಗಿ, ನನ್ನದು ಶುಬ್ಬಣ್ಣ. ಇವನು ಮಾತ್ರ ಸಿಗೋದು ಕೈಗೆ. ಇವ ರೇರ್ ನೋಡಿ, ಒಡಿದ ಸಹ. ನಿನ್ನೆ ಅರಶಿನ ನಾವು ಹಾರ್ವೆಸ್ಟ್ ಮಾಡಿದ್ವಲ್ಲ, ಅದನ್ನು ಬೇಯಿಸಿ ಒಣಗಿಸ್ಲಿಕ್ಕೆ ಹಾಕೈತಿ. ಇವತ್ತು ಒಂದು ಬಿಸಿಲಾಯಿತು. ಅದರಲ್ಲಿ ದೊಡ್ಡ ದೊಡ್ಡ ಗೆಡ್ಡೆ ಇತ್ತಲ್ಲ, ಅದನ್ನೆಲ್ಲ ಹೀಗೆ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಡೋದು. ಇದು ಒಣಗಿ ಇದರದ್ದು ಮೇಲಿದು ಲೇಯರ್ ಉಂಟಲ್ಲ, ಅದು ಕೂಡ ಚೆಂದ ಒಣಗಿ ಕ್ಲೀನ್ ಆಗಬೇಕು. ಆಮೇಲೆ ಇದನ್ನು ಹುಡಿ ಮಾಡಲಿಕ್ಕೆ ಕೊಡೋದು ಮೆಷಿನಿಗೆ, ಮಿಲ್ಲಿಗೆ. ಅದು ಹೊಡಿಯಾಗಿ ಬಂದಮೇಲೆ ನಾವು ಉಪ್ಪಿನಕಾಯಿ ಹಾಕೋದು. ಇದು ತುಂಬ ಲಾಂಗ್ ಪ್ರೊಸೆಸ್. ನಮ್ಮ ಮನೆಯದು ಉಪ್ಪಿನಕಾಯಿ ಇವತ್ತಿದು ನಾಳೆಗೆ ಆಗೋದಿಲ್ಲ, ಅಂದರೆ ಎಲ್ಲ ಆರ್ಗ್ಯಾನಿಕ್ ಅಲ್ಲ. ಅದಕ್ಕೆ ಅರಶಿನ ಎಲ್ಲಿ ಸಹ ನಾವು ಅಂಗಡಿಯಿಂದ ತಗೊಳ್ಳಂತಿಲ್ಲ. ಕಳೆದ ಸಲದ ಖಾಲಿ ಆಯಿತು ಅಂತ ಈಗ ಒಂದು ಸಲ ಅಂಗಡಿಯಿಂದ ತಗೊಂಡು ಬಂದೆ ಅಷ್ಟೇ ನಾನು. ಇದು ಹುಡಿಯಾಗಿ ಸಿಕ್ಕಿದ ಮೇಲೆ ಇದೇ ಉಪಯೋಗಕ್ಕೆ. ಎಂತ ಇವನು ತಿಂಡಿ ಒಣಗಿಸ್ಲಿಕ್ಕೆ ಹಾಕಿದ್ದು ಅಂತ ಕಾಯ್ದು ಕೊಡ್ತಾಳೆ ಒಂದು ಪೀಸ್ ಅಂತ. ಚಿಂಕ್ಯೂ ಕೂರು ಟಿಂಕಿ ಅಲ್ಲಿದ್ದಾನೆ, ನನ್ನ ಬಾಡಿ ಗಾರ್ಡ್. ಸಂಜೆಗೆ ಹೋಗೋ ವೆದರ್ ಹೀಗೇ ಇರ್ತದೆ ನಮಗೆ. ಮಳೆ ಬರುತ್ತಂತಾದರೆ ಒಂದು 5 ನಿಮಿಷನೋ 10 ನಿಮಿಷನೋ ಸ್ವಲ್ಪ ಒದ್ದೆ ಮಾಡಿ ಹೋಗ್ತದೆ. ಜೋರು ಮಳೆ ಬಂದಂತ ಹೇಳಿದರೆ ಶುರುವಿಗೆ ಬಂತಲ್ಲ, ಅದು ಅಷ್ಟೇ. ಮಾವಿನ ಹಣ್ಣು ನೋಡಿ ಅಂತೆ, ಕಾಯಿ ಮೈನಾ ಮಿಡಿ ಕಷಿ. ಇದು ಈ ವರ್ಷ ಸುಮಾರಾಗಿದೆ, ಲೆಕ್ಕ ಇಲ್ಲದಷ್ಟಾಗಿದೆ. ಹಣ್ಣಾಗಿ ತಿನ್ನಲಿಕ್ಕೆ ಮಾತ್ರ ಒಳ್ಳೆಯದಾಗೋದು, ಅದು ಉಪ್ಪಿನಕಾಯಿಗೆಲ್ಲ ಆಗೋದಿಲ್ಲ ಅದರದ್ದು. ಇವತ್ತು ನಿನ್ನೆಗಿಂತ ಒಂದು ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಉಂಟು. ನಿನ್ನೆ ಇಷ್ಟು ಮಳೆ ಬಂದು ನಿಂತಿತ್ತು ಒಂದು 10 ನಿಮಿಷ. ಅದು ಸಹ ಅಷ್ಟು ಒಳ್ಳೆ ಮಳೆ ಬರಲಿಲ್ಲ. ಅಂದರೆ ನನಗೆ ಇವತ್ತು ಬೆಳಿಗ್ಗೆ ಬಜಾವ್ ತರಲಿಕ್ಕೆ ಆಗಿತ್ತು. ತುಂಬ ಜೋರು ಮಳೆ ಬಂದರೆ ಬಜಾವ್ ತರಲಿಕ್ಕೆ ಆಗೋದಿಲ್ಲ. ನಾಳೆ ಡೌಟ್ ಅನಿಸ್ತದೆ ತರಲಿಕ್ಕೆ, ಯಾಕಂದರೆ ಜೋರು ಮಳೆ ಬಂದರೆ ತುಂಬ ಭಾರ ಆಗ್ತದೆ ಅದು ತರಗೆಲೆ, ಅದನ್ನು ಹೊತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ.